ವೀಕ್ಷಕರೇ, ವೆಲ್ಕಮ್ ಟು ಫಿಲಿಂ ರೌಂಡಪ್. ಫಿದಾ ಬೆಡಗಿ ಸೀತೆಯಾಗಲು ಎಷ್ಟು ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಫಿದಾ ಸಿನಿಮಾ ಮೂಲಕ ಸಿನಿ ಲೋಕಕ್ಕೆ ಎಂಟ್ರಿ ಕೊಟ್ಟ ಸಾಯಿ ಪಲ್ಲವಿ ಟಾಲಿವುಡ್, ಮಾಲಿವುಡ್ ನಂತರ ಬಾಲಿವುಡ್ನಲ್ಲೂ ಎಲ್ಲರನ್ನೂ ಫಿದಾ ಮಾಡಲು ಹೊರಟಿದ್ದಾರೆ. ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಬ್ಯೂಟಿ ಸಾಯಿ ಪಲ್ಲವಿ ಅಂದರೆ ಎಲ್ಲ ಇಂಡಸ್ಟ್ರಿಯಲ್ಲೂ ಸೂಪರ್ ಅಂತಾರೆ. ಯಾವುದೇ ರೋಲ್ ಕೊಟ್ಟರೂ ಅದಕ್ಕೆ ಜೀವ ತುಂಬೋ ಸಾಯಿ ಪಲ್ಲವಿ ಆ್ಯಕ್ಟಿಂಗ್ ಅಂತೂ ಮಸ್ತ್ ಆಗಿರುತ್ತೆ. ಟಾಲಿವುಡ್ ಲೇಡಿ ಪವರ್ ಸ್ಟಾರ್, ಆ್ಯಕ್ಟಿಂಗೂ ಸೈ, ಡ್ಯಾನ್ಸ್ಗೂ ಜೈ. ಈಕೆ ಹಾಕೋ ಸ್ಟೆಪ್ಸ್ಗೆ ಫ್ಯಾನ್ಸ್ ಹುಚ್ಚೆದ್ದು ಕುಣಿತಾರೆ. ಸಾಯಿ ಪಲ್ಲವಿ ತೆಲುಗು ರಿಯಾಲಿಟಿ ಶೋ ಡಿನಲ್ಲಿ ಕೊಟ್ಟ ಪರ್ಫಾರ್ಮೆನ್ಸ್ಗಳು ಎಲ್ಲರನ್ನೂ ಅವಾಕ್ ಮಾಡಿತ್ತು. ಟಾಲಿವುಡ್ ಫಿದಾ ನಂತರ ಮಲಯಾಳಂ, ತಮಿಳು ಫಿಲಂಗಳಲ್ಲೂ ಸೂಪರ್ ನಟನೆಯಿಂದ ಭಾರಿ ಫ್ಯಾನ್ಸ್ ಫಾಲೋಯಿಂಗ್ ಸಹ ಇಟ್ಕೊಂಡಿದ್ದಾರೆ. ಸ್ವಲ್ಪ ಗ್ಯಾಪ್ ತಗೊಂಡು ಮತ್ತೆ ಫಿಲಂಗಳಲ್ಲಿ ಬ್ಯುಸಿ ಇರೋ ಈ ಬ್ಯೂಟಿ ಬಾಲಿವುಡ್ನಲ್ಲಿ ಸದ್ ಮಾಡ್ತಿದ್ದಾರೆ. ಕೋಟಿ ಕೋಟಿ ಸಂಭಾವನೆ ಪಡೆಯೋ ಮೂಲಕ ಬಾಲಿವುಡ್ ಟಾಪ್ ನಟಿಯರನ್ನೇ ಸೈಡ್ ಇಟ್ಟಿರೋದೇ ಈಗ ಹಾಟ್ ನ್ಯೂಸ್ ಆಗಿದೆ. ಭಾರತದ ಫಿಲಂ ಇಂಡಸ್ಟ್ರಿಯಲ್ಲೇ ಭಾರಿ ಬಜೆಟ್ ಸಿನಿಮಾ ಆಗಿರೋ ಪೌರಾಣಿಕ ಕಥಾಹಂದರದ ರಾಮಾಯಣ ಫಿಲಂ ಸೆಟ್ಟೇರಲು ಸಜ್ಜಾಗ್ತಿದೆ. ಹಿಂದೂಗಳ ಪವಿತ್ರ ಕತೆ ರಾಮಾಯಣದ ಅಸಲಿ ಕತೆ ಏನು, ಪೌರಾಣಿಕ ಕಥಾಹಂದರ ಫಿಲಂ ತೆಗೆದ್ರೆ ಈ ರೀತಿ ತೆಗೆಯಬೇಕೆಂದು ಮಾತಾಡಿಕೊಳ್ಳುವ ರೀತಿಯಲ್ಲಿ ಸಿನಿಮಾ ಟೀಮ್ ಪ್ರಿಪೇರ್ ಮಾಡ್ತಿದೆ. ಸುಮಾರು 1000 ಕೋಟಿ ಬಜೆಟ್ನಲ್ಲಿ ರಾಮಾಯಣ ಸಿನಿಮಾ ರೆಡಿ ಆಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಇಂತಹ ಭಾರಿ ಬಜೆಟ್ ಸಿನಿಮಾದಲ್ಲಿ ಸಾಯಿ ಪಲ್ಲವಿ ಇಂಪಾರ್ಟೆಂಟ್ ರೋಲ್ ಆಗಿರೋ ಸೀತಾ ಮಾತೆಯಾಗಿ ಬಣ್ಣ ಹಚ್ತಿದ್ದಾರೆ. ಪ್ರತಿ ಪಾತ್ರಕ್ಕೂ ಜೀವ ತುಂಬೋ ಸಾಯಿ ಪಲ್ಲವಿನೇ ಸೀತೆಯಾಗಲು ಪರ್ಫೆಕ್ಟ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಸೌತ್ ಬ್ಯೂಟಿ ತಮ್ಮ ಪ್ರತಿಭೆಯಿಂದ ಬಾಲಿವುಡ್ ಬಿಗ್ ಬಜೆಟ್ ಸಿನಿಮಾ ಮಾಡೋ ಜಾಕ್ಪಾಟ್ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಘಟಾನುಘಟಿ ಆಕ್ಟರ್ಗಳು ಇದ್ದು ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ಶ್ರೀರಾಮನ ರೋಲ್ಗೆ ಬಾಲಿವುಡ್ ಹೀರೋ ರಣಬೀರ್ ಕಪೂರ್ ಸೆಲೆಕ್ಟ್ ಆಗಿದ್ರೆ, ರಾವಣ ಪಾರ್ಟ್ನಲ್ಲಿ ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್ ಯಶ್ ಅಬ್ಬರಿಸ್ತಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಿದೆ. ಸದ್ಯ ರಾಮಾಯಣ ಸಿನಿಮಾ ನಿರ್ಮಾಪಕರಲ್ಲಿ ರಾಕಿ ಬಾಯ್ ಯಶ್ ಸಹ ಒಬ್ರು ಅನ್ನೋ ಸಿಹಿ ಸುದ್ದಿ ಸಿಕ್ಕಿದೆ. ಆದರೆ ರಾವಣ ಪಾತ್ರದಲ್ಲಿ ರಾಮಾಚಾರಿ ಯಶ್ ತೆರೆಯಲ್ಲಿ ಕಾಣಿಸ್ಕೊಳ್ತಾರಾ ಅನ್ನೋದು ಇನ್ನೂ ಡೌಟ್ ಇದೆ. ನಟಿ ಸಾಯಿ ಪಲ್ಲವಿ ತಾವು ನಟಿಸೋ ಫಿಲಂಗಳಿಗೆ 2 ಕೋಟಿ ಸಂಭಾವನೆ ಪಡೀತಾರೆ. ಆದರೆ ರಾಮಾಯಣ ಫಿಲಂಗೆ ಮಾತ್ರ 15 ಕೋಟಿ ಪಡೀತಿದ್ದಾರೆ. ಈ ದಾಖಲೆ ಮಟ್ಟದ ಸಂಭಾವನೆಯಿಂದ ಎಲ್ಲ ಹೀರೋಯಿನ್ಗಳು ಸೈಡ್ಲೈನ್ ಆಗೋಗಿದ್ದಾರೆ. ರಾಮಾಯಣ ಸಿನಿಮಾ 3 ಭಾಗಗಳಾಗಿ ತೆರೆ ಕಾಣ್ತಿರೋದ್ರಿಂದ ಸಾಯಿ ಪಲ್ಲವಿ ಈ ಸಿನಿಮಾಗೆ ಭಾರಿ ಡಿಮ್ಯಾಂಡ್ ಮಾಡಿದ್ದಾರಂತೆ. 3 ಭಾಗಗಳಿಗೆ ಸೇರಿ 15 ಕೋಟಿಯನ್ನು ಫಿಕ್ಸ್ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಸದ್ಯ ಟಾಲಿವುಡ್ನಲ್ಲಿ ನಟ ನಾಗಚೈತನ್ಯ ಜೊತೆ ತಾಂಡೇಲ್ ಫಿಲಂ ಶೂಟಿಂಗ್ನಲ್ಲಿ ಸಾಯಿ ಪಲ್ಲವಿ ಫುಲ್ ಬ್ಯುಸಿ ಇದ್ದಾರೆ. ಶೀಘ್ರದಲ್ಲೇ ರಾಮಾಯಣ ಚಿತ್ರ ಶೂಟಿಂಗ್ ಸಹ ಶುರುವಾಗೋ ಲಕ್ಷಣಗಳು ಕಾಣ್ತಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.